ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಸಿ ಎಂ ಅಂದರೆ ನಿಮ್ಮ ಥರನೇ ರೀ, ಕಾಮನ್ ಮ್ಯಾನ್ ಆಫ್ ಕರ್ನಾಟಕ. ನನ್ನ ಚಾನಲ್ ಸ್ಟಾರ್ಟ್ ಮಾಡಿ, ನಾನು ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಗೆ 1 ವಾರ ಆಯಿತು. ಆ್ಯಂಡ್ ನನಗೆ ತುಂಬ ಖುಷಿ ಇದೆ. ನಾನು ಈ 7 ಡೇಸಲ್ಲಿ ಏನು ಕಲ್ತಿದ್ದೀನಿ ಅಂದರೆ, ಕಂಟೆಂಟು, ಫಾಲೋವರ್ಸು, ವ್ಯೂಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆಯಾ, ನಾನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋಷ್ಟು ನನಗೆ ಧೈರ್ಯ ಬಂದಿದೆಯಾ? ಎಸ್, ಅಬ್ವಿಯಸ್ಲಿ ಬಂದಿದೆ. ನೀನು ನನ್ನ ಫಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ನೋಡ್ಬೋದು, ತುಂಬ ಚೇಂಜಸ್ ಆಗಿದೆ ಆಲ್ರೆಡಿ. ಮುಂದೆ ಏನು ಮಾಡ್ತೀನಿ, ಮುಂದೆ ಯಾವುದ್ರ ಬಗ್ಗೆ ಕಂಟೆಂಟ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಮಾಡಬೇಕು ನೋಡೋಣ. ಯಾಕಂದರೆ 9 to 6 ಜಾಬ್ ನಿಜವಾಗ್ಲೂ ತುಂಬ ಕಷ್ಟ. ಒಂದು ವಿಡಿಯೋ ಮಾಡ್ತೀವಿ, ಎವ್ರಿ ಡೇ ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀವಿ ಅಂದರೆ ಡೋಂಟ್ ನೋ, ಮಾಡ್ತಾ ಇರೋರ್ಗಂತೂ ಎಕ್ಸಲೆಂಟ್ ಗುರು ನೀವು ಅಂತ ಹೇಳಿ. ಒಂದು ಮೇಜರ್ ಪ್ರಾಬ್ಲಮ್ ಏನೋ, ನಾನು ಯಾರಿಗೂ ಹೇಳ್ಕೊಳ್ತಾ ಇರೋದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮನೇಲೂ ವಿಡಿಯೋ ಮಾಡೋಕ್ಕಲ್ಲ, ಗೊತ್ತಾಗ್ಬಿಡುತ್ತೆ. ಆಫೀಸಲ್ಲಿ ಆಗಲ್ಲ. ಸೊ ನೋಡೋಣ ಹೆಂಗೆ ಕರ್ಕೊಂಡು ಹೋಗುತ್ತೆ ದಿನಗಳು. ರಿವೀಲ್ ಮಾಡೋ ಟೈಮ್ ಅಂದರೆ ರಿವೀಲ್ ಮಾಡಿಬಿಡ್ತೀನಿ. ಹೆಸಿಟೇಟ್ ಪಡುವಂಥದ್ದಾಗಲಿ, ಭಯ ಬೀಳುವಂಥದ್ದಾಗಲಿ ನಾನೇನು ಮಾಡ್ತಾ ಇಲ್ಲ ಅನ್ನೋದೊಂದು ಕ್ಲಾರಿಟಿ ಇದೆ. ಬಟ್ ಸ್ಟಿಲ್ ಅಕ್ವರ್ಡ್ ಫೀಲ್ ಇದೆಯಲ್ಲ, ಅದು ಹಿಡಿತಾ ಇದೆ ಅನ್ಕೊತಾ ಇದ್ದೀನಿ. ನೋಡ ಯಾವಾಗ ಬೂಸ್ಟ್ ಆಗುತ್ತೋ ಹೆಂಗಾಗುತ್ತೋ ಗೊತ್ತಿಲ್ಲ. ಯಾವ್ದ್ರ ಬಗ್ಗೆ ಕಂಟೆಂಟ್ ಮಾಡಬೇಕು ಅಂತ ಇನ್ನೂ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ದಿನಕ್ಕೊಂದು ವೀಡಿಯೋ ಪೋಸ್ಟ್ ಮಾಡೋಣ, ಇನ್ನು ನೆಕ್ಸ್ಟ್ 30 ಡೇಸ್ಗೆ ಇದನ್ನು ಮಾಡೋಣ ಅಂತ ಈ ಚಾನಲ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಹಿಂದೆ ನನಗೆ ತುಂಬ ಜನ ಗುರುಗಳಿದ್ದಾರೆ, ದ್ರೋಣಾಚಾರ್ಯರ ಥರ. ನಾನು ಒಂಥರ ಏಕಲವ್ಯನ ಥರ ಆಗ್ಬಿಟ್ಟಿದ್ದೀನಿ. ಆನ್ಲೈನಲ್ಲಿ ತುಂಬ ಜನ ಬೆಳಗ್ಗೆ ಎದ್ರೆ ಮೋಟಿವೇಶನ್ಸು, ಕಂಟೆಂಟ್ ಕ್ರಿಯೇಟ್ ಮಾಡಿ ಅಂತ ಪುಷ್ ಮಾಡೋ ಎಷ್ಟೋ ವೀಡಿಯೋಗಳು ಬರುತ್ತೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ಸಿಗುತ್ತೆ ಅಂತ ನಂಬ್ಕೊಂಡು ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ. ಥ್ಯಾಂಕ್ ಯು.